ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬೆಳಗ್ಗೆ ಎದ್ದು ಎಲ್ಲರೂ ಕೊಟ್ಟೂರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಫ್ಯಾಮಿಲಿ ಜೊತೆ. ಸೂಪರ್ ಎಕ್ಸೈಟೆಡ್ ಇದೆ, ಡಿವೈನ್ ಟ್ರಿಪ್ ಅಂತ. ನೀವು ನೋಡ್ತಿರ್ಬೋದು, ಆಗಲೇ ನಮ್ಮ ಜರ್ನಿನೂ ಸ್ಟಾರ್ಟ್ ಆಗಿದೆ. ಹಾಯ್ ಮಮ್ಮಿ, ಸ್ಟೇ ಟ್ಯೂನ್ ಫಾರ್ ದೇವಸ್ಥಾನ ಗ್ಲಿಮ್ಸ್ ಆಗ್ತೀನಿ ಮುಂದೆ. ಆ್ಯಕ್ಚುಲಿ ಈ ರೂಟಲ್ಲಿ ಎಲ್ಲಿ ಹೋದರೂ ಇಲ್ಲೇ ಟಿಫಿನ್ ಮಾಡೋದು. ನಮ್ಮ ಟಿಫಿನ್ ಸ್ಪಾಟ್ ಅಂತಲೇ ಹೇಳ್ಬೋದು. ಹಂಗೆ ನಮ್ಮ ರಿಲೇಟಿವ್ ಸಿಕ್ಕಿದ್ರು ಅಂತ ಮಾತಾಡ್ಸ್ಕೊಂಡು ಹೋದ್ವಿ. ದೆನ್ ರಿಲ್ಯಾಕ್ಸೇಷನ್ಗೆ ಅಂತ ಕೆಳಗಡೆ ಇಳ್ಕೊಂಡಿದ್ವಿ. ಫೈನಲಿ ಕೊಟ್ಟೂರು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಸೈಡಲ್ಲಿ ಕಾರ್ನ ಪಾರ್ಕ್ ಮಾಡ್ಬೋದು. ಅಲ್ಲೇ ಪಕ್ಕದಲ್ಲಿ ಹಣ್ಣು ಕಾಯಿ ಅಂಗಡಿಗಳಿದ್ದಾವೆ. ಆ್ಯಂಡ್ ನಾವು ಕಾಯಿ ತೊಗೊಂಡ್ವಿ. ಅಲ್ಲಿ ಹೇಳ್ತಿದ್ರು ದೇವಸ್ಥಾನದಲ್ಲಿ ಕಾಯಿ ಹೊಡಿಯಲ್ಲ, ಸುಮ್ಮನೆ ಆಶೀರ್ವಾದ ಮಾಡಿಕೊಡ್ತಾರಂತ. ಹಾಗೆ ಮುಂದೆ ಹೋದ್ವಿ. ಹೂವಿನಾರನ್ನು ತೊಗೊಂಡ್ವಿ. ನೀವು ನೋಡ್ತಾ ಇರ್ಬೋದು, ಇದು ದೇವಸ್ಥಾನ ಫ್ರಂಟ್ ವ್ಯೂ ಆಗಿದೆ. ಒಳಗಡೆ ಹೋದ್ವಿ. ಹೋಗ್ತಾ ಅಲ್ಲಿ ಮಂಗಳಾರತಿ ಮತ್ತು ಪೂಜೆ ಮಾಡ್ಸೋಕ್ಕೆ 10 ರೂಪೀಸ್ ಟೋಕನ್ ತೊಗೊಬೇಕು. ತೊಗೊಂಡು ಹೋದ್ವಿ. ಒಳಗಡೆ ಅಲ್ಲೇ ಎಲ್ಲನೂ ಕೊಡಬೇಕು, ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಾಯಿತು ದರ್ಶನ. ಜನ ಇರಲಿಲ್ಲ, ಆರಾಮಾಗಿ ದೇವ್ರನ್ನ ನೋಡ್ಕೊಂಡು ಬಂದ್ವಿ. ಹಾಗೆ ಒಳಗಡೆ ಹೋದರೆ ಚೌಡೇಶ್ವರಿ ಅಮ್ಮ ದೇವಸ್ಥಾನ ಇದೆ. ಈ ಕೊಟ್ಟೂರೇಶ್ವರ ದೇವಸ್ಥಾನ ಎಸ್ಟಾಬ್ಲಿಷ್ ಆಗಿದ್ದು 15th ಸೆಂಚುರಿಯಲ್ಲಿ. ಅದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳ ದೈವ ಭಕ್ತಿಯಿಂದ ಪ್ರಾರಂಭ ಆಗಿದ್ದು. ಇಲ್ಲಿ ಭಕ್ತಾದಿಗಳು ಅವರನ್ನ ಶಿವನ ನಂದಿ ಅವತಾರ ಅಂತಲೇ ನಂಬಿದ್ದಾರೆ. ಹಾಗೆ ಇಲ್ಲಿ ಪ್ರಸಾದ ಪ್ರತಿದಿನ ಇರುತ್ತೆ, ಅರೌಂಡ್ 12 to 4 ತನಕ. ಸೊ ನಾವೇ ಪ್ಲೇಟ್ಸ್ ವಾಶ್ ಮಾಡಿ ಇಡಬೇಕು. ನೆಕ್ಸ್ಟ್ ಅಲ್ಲಿ ಆಲೂಗಡ್ಡೆ, ಬದನೆಕಾಯಿ ಪಲ್ಯ, ಹುಗ್ಗಿ ಮತ್ತು ಅನ್ನ ಸಾರು ಕೊಡ್ತಾರೆ. ಅಲ್ಲೇ ತುಂಬ ಸ್ಪೇಷಿಯಸ್ ಆಗಿದೆ ಜಾಗ. ಅಲ್ಲೇ ಕೂತ್ಕೊಂಡು ಊಟ ಮಾಡಬೇಕು. ದೇವಸ್ಥಾನ ಹಿಂದೆ ಕೊಡ್ತಾರೆ ಪ್ರಸಾದನ. ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಥರ ಪೂಜೆ ಮಾಡಿಕೊಡ್ತಾರಂತ. ಆ್ಯಂಡ್ ಹೊರ್ಗಡೆ ಬಂದ್ವಿ. ಅಲ್ಲಿ ತೇರು ನೋಡ್ಬೋದು, ಪಕ್ಕದಲ್ಲಿ ಕೈಕಾಲು ತೊಳ್ಕೊಬೋದು. ಆ್ಯಂಡ್ ಇದು ದೇವಸ್ಥಾನ ಮತ್ತು ಇದು ಊಟಕ್ಕೆ ಹೋಗುವ ದಾರಿ. ಆ್ಯಂಡ್ ನಾವು ರಿಟರ್ನ್ ಆದ್ವಿ. ಅಲ್ಲೇ ವಿತಿನ್ 10 ಕಿಲೋಮೀಟರಲ್ಲಿ ಉಜ್ಜಯಿನಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಆ ದೇವಸ್ಥಾನ ಗ್ಲಿಪ್ಸ್ ಹಾಕ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.